ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಇಂಡಿಯಾ ಈ ಒಂದು ಹೆಸರನ್ನು ಕೇಳೋಕೆ ಎಷ್ಟು ಖುಷಿ ಆಗುತ್ತಲ್ವಾ? ಯಾಕಂದ್ರೆ 2007 ಇನಾಗ್ರಲ್ T20 ಪಂದ್ಯವನ್ನು ನಾವು ಗೆದ್ದಿದ್ವಿ, ಅಂದ್ರೆ ಟೂರ್ನಮೆಂಟ್ ಅನ್ನ ಗೆದ್ದಿದ್ವಿ. ಸೊ ಅದಾದ್ಮೇಲೆ ಈಗ ಧೋನಿ ಅವರ ನಂತರ ರೋಹಿತ್ ಶರ್ಮಾ ಆ ಒಂದು ಲೀಗ್ ಅನ್ನ ಸೇರ್ತಾ ಇದ್ದಾರೆ. ಹಾಗಾದ್ರೆ ನೆನ್ನೆಯ ಪಂದ್ಯವನ್ನ ಗೆಲ್ಲಬೇಕಾದ್ರೆ ಒಂದಷ್ಟು ಮೂವ್ಗಳು, ಚಾಣಾಕ್ಷ ನಡೆಗಳು ಕಾರಣ ಆಯಿತು. ಹಾಗಾದ್ರೆ 5 ಕಾರಣ ಏನು, ಅದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾ ನೆನ್ನೆ ಚಾಂಪಿಯನ್ ಆಗೋದಕ್ಕೆ ಮೇಜರ್ ಕಾರಣ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಆ ಒಂದು ಆಟ. ಸೊ ಇದುವರೆಗೆ ಅವರು ಆಡದಂಥ ರೀತಿ ಔಟ್ ಆಫ್ ಫಾರ್ಮ್ ಇದ್ದಾರೆ, ಬಹಳಷ್ಟು ಚರ್ಚೆ ಆಗಿತ್ತು, T20 ಆಡಬಾರದು ಅಂತದೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಆದರೆ ವಿರಾಟ್ ಕೊಹ್ಲಿ ಆನ್ ಟೈಮ್ ಆ ಒಂದು ಇನ್ನಿಂಗ್ಸ್ ಯಾವಾಗ ಬೇಕಾಗಿತ್ತು ಫೈನಲ್ಗೆ ಅದನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ರು. ನೆನ್ನೆ ಆಡದಂಥ ಆಟ ಆರಂಭದಿಂದಲೂ ಕೂಡ ಕೊಹ್ಲಿ ಅವರು ಅಗ್ರೆಸಿವ್ ಆಡಕ್ಕೆ ಹೋಗಲಿಲ್ಲ. ಆರಾಮಾಗಿ ತಮ್ಮ ಒಂದು ಎಂದಿನ ಆಟ ಏನಿದೆ ಆ ಬಾಲ್ನ ಮೆರಿಟ್ ಮೇಲೆ ಆಡೋಕೆ ಶುರು ಮಾಡಿದ್ರು. ಸೊ ಆ ಒಂದು ಇನ್ನಿಂಗ್ಸ್ ಏನಿದೆ ಅದು ನಮಗೆ ಪ್ಲಸ್ ಆಯಿತು. ವಿರಾಟ್ ಕೊಹ್ಲಿ ಕೊನೆಯವರೆಗೂ ಕೂಡ ಇರುವಂಥದ್ದು, ಮೇ ಬಿ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಅದೇ ಜವಾಬ್ದಾರಿಯನ್ನು ಹೊರಿಸಿತ್ತು ಅಂತ ಕಾಣಿಸುತ್ತೆ. ಕೊನೆಯವರೆಗೂ ಕೂಡ ನೀವು ನಿಲ್ಲಿ, ಆಟೋಮೆಟಿಕ್ ಆಗಿ ಇನ್ನೊಂದು ಸೈಡಿಂದ ರನ್ ಬರುತ್ತೆ, ನಿಮ್ಮ ರನ್ ಕೂಡ ಬರೋದ್ರಿಂದ ಒಂದೊಳ್ಳೆ ಟೋಟಲನ್ನು ಕೊಡ್ಬೋದು ಅಂತ. ಸೊ ಮೊದಲ ಒಂದು ಪಾಯಿಂಟ್ ಅದೇನೆ, ವಿರಾಟ್ ಕೊಹ್ಲಿ ಆಡದಂಥ ರೀತಿ. ಎರಡನೇ ಕಾರಣ ಅಂತಂದ್ರೆ ನಾವು ಕೊಟ್ಟಂತ ಟೋಟಲ್ ಏನಿದೆ 177, ಆ ಒಂದು ಪಿಚ್ನಲ್ಲಿ 160 ಪಾರ್ ಸ್ಕೋರ್ ಆಗಿತ್ತು. ಬಟ್ ಇವನ್ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಲೈನಪ್ಗೆ 170, 180 ಬೇಕು ಅಂತ ಇತ್ತು. ಸೊ ಆ ಒಂದು ಸ್ಕೋರ್ ಕೂಡ ನಾವು ಗಳಿಸಿದ್ವಿ. ಆಲ್ಮೋಸ್ಟ್ 177 ಬಂದಿರೋದು ನಮಗೆ ಪ್ಲಸ್ ಆಯಿತು. ಆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದು ಎರಡನೇ ಕಾರಣ. ನಾವು ಕೊಟ್ಟಂತ ಒಂದು ಟಾರ್ಗೆಟ್ ಏನಿದೆ ಅದು ಒಂದು ಕಾಂಪಿಟೇಟಿವ್ ಟೋಟಲ್ ಆಗಿತ್ತು. ಸೊ ಮೂರನೇ ಕಾರಣ ಹೇಳಬೇಕು ಅಂತಂದ್ರೆ ಅದು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್. ಆ ಒಂದು ಕ್ಯಾಚ್ ಏನಾದರೂ ಅವರು ಡ್ರಾಪ್ ಮಾಡಿದರೆ ಅಥವಾ ಕಾಲೇನಾದರೂ ರೋಪ್ಗೆ ಟಚ್ ಆಗಿದ್ರೆ ಖಂಡಿತ ಮಿಲ್ಲರ್ ಮುಂದಿನ ಬಾಲ್ಗಳಲ್ಲಿ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಇತ್ತು. ಅದೊಂದು ಮೇನ್ ಕಾರಣ. ಸೂರ್ಯಕುಮಾರ್ ಹಿಡಿದಿದ್ದು ಕ್ಯಾಚ್ ಅಲ್ಲ, ವರ್ಲ್ಡ್ ಕಪ್ ಅಂತ ನಾವು ಹೇಳ್ಬೋದು. ಟರ್ನಿಂಗ್ ಪಾಯಿಂಟ್ ಆಯಿತು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಕ್ಯಾಚನ್ನು ಸೂರ್ಯಕುಮಾರ್ ಹಿಡಿದ್ರು. ಇದು ಮೂರನೇ ಕಾರಣ. ಇನ್ನು ನಾಲ್ಕನೇ ಕಾರಣ ಅಂತಂದರೆ ಅದು ಹರ್ಷದೀಪ್ ಅವರು 19ನೇ ಓವರ್ ಮಾಡಿದ್ದು. ಎಲ್ಲೊಂದು ಕಡೆ 2 ಓವರ್ ಇದ್ದಾಗ ಕೊನೆ 2 ಓವರ್ ಮೇ ಬಿ ಹಾರ್ದಿಕ್ ಪಾಂಡ್ಯ 19th ಓವರ್ ಮಾಡ್ಬೋದು. ಅದಾದಮೇಲೆ ಕೊನೆ ಓವರನ್ನು ಹರ್ಷದೀಪ್ ಮಾಡ್ತಾರೆ ಅಂತಿತ್ತು. ಆ ರೀತಿಯಾಗಿ ಏನಾದರೂ ಮಾಡಿದರೆ ಚಾನ್ಸಸ್ ಇತ್ತು ಮಿಲ್ಲರ್ ಅವ್ರಿಗೆ ಇನ್ನೊಂದಷ್ಟು ಹಿಟ್ಸ್ಗಳನ್ನು ಮಾಡೋಕೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಓವರ್ನಲ್ಲಿ ಏನಾದರೂ ಹೆಚ್ಚಿನ ರನ್ಗಳು ಬಂದಿದ್ರೆ, ಕೊನೆ ಓವರ್ನಲ್ಲಿ ಮೇ ಬಿ 10ರ ಒಳಗೆ ಸ್ಕೋರ್ ಏನಾದರೂ ಇದ್ದಿದ್ರೆ ಆಗ ಹರ್ಷದೀಪ್ಗೆ ಸ್ವಲ್ಪ ಕಷ್ಟ ಆಗಿರೋದು. ಕೊನೆ ಓವರ್ನಲ್ಲಿ 7, 8 ಆ ಥರ ಏನಾದರೂ ಬೇಕಿದ್ರೆ. ಸೊ ಅದು ನಾಲ್ಕನೇ ಒಂದು ಕಾರಣ ಪ್ರಮುಖವಾಗಿರುವಂಥದ್ದು. ಸೊ ಈ 4 ಕಾರಣಗಳನ್ನು ಕೂಡ ನೋಡಿದ್ವಿ. ಇದರ ಜೊತೆಗೆ ಆಗಾಗ ಮಾಡೋದಂಥ ಒಂದಷ್ಟು ಬದಲಾವಣೆ. ಅದರಲ್ಲಿ ಮೇಜರ್ ಆದಂಥ ಒಂದು ಬದಲಾವಣೆ ಅಂತಂದರೆ ಅಕ್ಷರ್ ಪಟೇಲ್ ಅವ್ರನ್ನ 5ನೇ ಕ್ರಮಾಂಕ, ಅಂದರೆ 5ನೇ ಬ್ಯಾಟ್ಸ್ಮನ್ ಆಗಿ ಬಂದಿರೋದು. 3 ವಿಕೆಟ್ ಹೋದಾಗ ಎಲ್ಲೊಂದು ಕಡೆ ಶಿವಮ್ ದುಬೆ ಬರ್ಬೋದಾ, ಪಾಂಡ್ಯ ಬರ್ಬೋದಾ ಅಂತ ಇತ್ತು. ಆದರೆ ರಾಹುಲ್ ದ್ರಾವಿಡ್ ಆ್ಯಂಡ್ ರೋಹಿತ್ ಶರ್ಮಾ ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ಅಕ್ಷರ್ ಪಟೇಲ್ ಅವ್ರನ್ನ 3 ವಿಕೆಟ್ ಹೋದ್ಮೇಲೆ ಕಳಿಸಿ ಅವರು ಆಡಿದಂಥ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಬ್ಯಾಡ್ ಲಕ್, ರನ್ಔಟ್ ಆದರು. ಆದರೆ ಅಕ್ಷರ್ ಪಟೇಲ್ ಬಂದು ಹೊಡೆದಂಥ 47 ರನ್ ಟೀಮ್ನ ಆ ಒಂದು ದಿಕ್ಕನ್ನೇ ಚೇಂಜ್ ಮಾಡ್ತು. ಆ ಒಂದು ಟ್ರ್ಯಾಕ್ ಏನು ನಾವು ಹೋಗ್ತಾ ಇದ್ವಿ, 3 ವಿಕೆಟ್ ಹೋದ್ಮೇಲೆ 2 ವಿಕೆಟ್ ಏನಾದರೂ ಹೋಗಿದ್ದರೆ ಆಗ ಖಂಡಿತ ನಾವು ಒಂದು 130, 140ಕ್ಕೆ ರೆಸ್ಟ್ರಿಕ್ಟ್ ಆಗ್ತಾ ಇದ್ವಿ, ಅಥವಾ 100, 120 ಬರ್ತಿದ್ದೆ ಏನೋ ಗೊತ್ತಿಲ್ಲ. ಆದರೆ ಆ ಒಂದು ಮೂವ್ ಒಂದು ಸ್ಮಾರ್ಟ್ ಮೂವ್. ಅಕ್ಷರ್ ಪಟೇಲ್ ಬಂದು ಆಡಿದಂಥ ರೀತಿ, ಅವರು ಕೂಡ ಅವ್ರು ಕೊಟ್ಟಂಥ ಅವಕಾಶವನ್ನು ಬಳಸ್ಕೊಂಡ್ರು. ಇದು ಮೇಜರ್ ಆದಂಥ 5 ಕಾರಣಗಳು. ಇದರ ಜೊತೆಗೆ ಕೊನೆಯದಾಗಿ ನಾವು ಟೀಮ್ ಗೇಮ್, ಈ ಇಡೀ ಟೂರ್ನಮೆಂಟನ್ನು ನಾವು ನೋಡಿದ್ವಿ, ಯಾರೋ ಒಬ್ರಿಗೂ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ವಿರಾಟ್ ಕೊಹ್ಲಿ ಆಡಲಿ, ರೋಹಿತ್ ಶರ್ಮಾ ಆಡಲಿ ಅಂತ ಇಲ್ಲ. ನಾನು ಆಡ್ತೀನಿ ಅಂತ ಕೆಲವು ಮ್ಯಾಚಲ್ಲಿ ಸೂರ್ಯಕುಮಾರ್ ಆಡಿದರು, ರಿಷಬ್ ಪಂತ್ ಕೆಲವು ಮ್ಯಾಚಲ್ಲಿ ಆರಂಭದಲ್ಲಿ ಆಡಿದ್ರು. ಅದಾದಮೇಲೆ ಶಿವಮ್ ದುಬೆ ಕೂಡ ಅಲ್ಲಲ್ಲಿ ಒಂದಷ್ಟು ಕ್ಯಾಮಿಯೋಗಳನ್ನು ಕೊಟ್ಟರು. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದ್ರು. ಜೊತೆಗೆ ರವೀಂದ್ರ ಜಡೇಜಾ ಮೇ ಬಿ ಅವರ ಬ್ಯಾಟಿಂಗ್ ಬೌಲಿಂಗ್ ಅವರ ಸ್ಟ್ಯಾಂಡರ್ಡ್ಸ್ಗೆ ಇಲ್ಲದೆ ಇರ್ಬೋದು, ಆದರೆ ಫೀಲ್ಡಿಂಗ್ನಲ್ಲಿ ಅದ್ಭುತವಾಗಿ ಅವರ ಕಾಂಟ್ರಿಬ್ಯೂಷನ್ ಇತ್ತು. ಇನ್ನು ಬೌಲಿಂಗ್ ಅಂತ ಬಂದಾಗ ಅಕ್ಷರ್ ಪಟೇಲ್ ನಿಜಕ್ಕೂ ಈ ಒಂದು ಟೂರ್ನಮೆಂಟ್ನ ಒಂದು ರೀತಿ ನಾವು 2011ರ ವರ್ಲ್ಡ್ ಕಪ್ನಲ್ಲಿ ಯುವರಾಜ್ ಸಿಂಗ್ ಹೇಗೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟು ಚಾಂಪಿಯನ್ ಮಾಡಿದ್ರು, ಅಕ್ಷರ್ ಪಟೇಲ್ ಎಕ್ಸಾಕ್ಟ್ಲಿ ಅದಲ್ದಿದ್ರು ಕೂಡ ಆ ಒಂದು ಹಂತಕ್ಕೆ ಒಂದು ಲೈಟ್ ವರ್ಷನ್ನಲ್ಲಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರು. ಇನ್ನು ಬೌಲಿಂಗ್ನಲ್ಲಿ ಬೂಮ್ರಾ ಒಂದು ವೇಳೆ ನಿನ್ನೆ ಮ್ಯಾಚ್ನಲ್ಲಿ ಇಲ್ಲದೆ ಹೋಗಿದ್ರೆ, ಯಾಕಂದರೆ ಹಿಂದೆ ಇಂಜುರಿಯಲ್ಲಿ ನಾವು ಅವ್ರ ಹಿಂದಿನ ವರ್ಲ್ಡ್ ಕಪ್ನಲ್ಲಿ ಆಡಲಿಲ್ಲ 2022ರಲ್ಲಿ. ಆದರೆ ನಿನ್ನೆ ಬೂಮ್ರಾ ಇಲ್ಲದೆ ಹೋಗಿದ್ರೆ ಕೊನೆಯ 4 ಓವರ್ಗಳಲ್ಲಿ ಆ ಕಂಟ್ರೋಲ್ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಏನು ಹರ್ಷದೀಪ್ ಸಿಂಗ್ ತೆಗೆದಂಥ ವಿಕೆಟ್ಗಳು, ಡಿಕಾಕ್ ಅವರ ವಿಕೆಟ್ ಮೇಜರ್ ಆಗಿ, ಡಿಕಾಕ್ ಏನಾದರೂ ಸೆಟ್ಲ್ ಆಗಿದ್ರೆ ಇನ್ನಷ್ಟು ರನ್ ಗಳಿಸಿ ಅವರು ಟಾರ್ಗೆಟ್ಗೆ ಇನ್ನೂ ಹತ್ತಿರ ಬರ್ತಾ ಇದ್ರು. ಸೊ ಹರ್ಷದೀಪ್ ಬೌಲಿಂಗ್ ಜೊತೆಗೆ ಕುಲ್ದೀಪ್ ಹಾಗೂ ಅಕ್ಷರ್ ಪಟೇಲ್ ಇಬ್ಬರು ಕೂಡ ನೆನ್ನೆ ಮ್ಯಾಚ್ನಲ್ಲಿ ರನ್ ಹೊಡ್ಸ್ಕೊಂಡಿರ್ಬೋದು. ಬಟ್ ಇವನ್ ಅವರ ಇದರ ಹಿಂದಿನ ಮ್ಯಾಚ್ಗಳಲ್ಲಿ ಕಾಂಟ್ರಿಬ್ಯೂಷನ್ ಅದ್ಭುತವಾಗಿತ್ತು. 10 ವಿಕೆಟ್ಗಳನ್ನು ಕುಲ್ದೀಪ್ ಯಾದವ್ ಪಡೆದಿದ್ರು ಕೊನೆಯ 4 ಮ್ಯಾಚಲ್ಲಿ. ಆದರೆ ಏನು ಮಾಡೋಕ್ಕಾಗಲ್ಲ, ಒಂದು ಬ್ಯಾಡ್ ಡೇ ಅಂತ ಇದ್ದೇ ಇರುತ್ತೆ. ಯಾರಿಗಾದ್ರೂ ಒಂದು ಬ್ಯಾಡ್ ಡೇ ಬಂದಾಗ ಒಬ್ರಿಗೋ ಇಬ್ಬರಿಗೋ ಬೌಲರ್ಗಳಿಗೆ ಉಳಿದಂಥ ಬೌಲರ್ಗಳು ನಿಲ್ತಾರಲ್ಲ, ಅದು ನಿಜವಾದಂಥ ಚಾಂಪಿಯನ್ ಲಕ್ಷಣ. ಸೊ ಇದಾಗಿತ್ತು 5 ಕಾರಣಗಳು. ಒಂದು ಟೀಮ್ ಗೇಮ್ ಮೂಲಕ ನಾವು ಗೆದ್ದಿದ್ದೀವಿ. ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಪರ್ಫೆಕ್ಟ್ ಆದಂಥ ಟ್ರಿಬ್ಯೂಟನ್ನು ನಾವು ಕೊಟ್ಟಿದ್ದೀವಿ. ಇದಾಗಿತ್ತು ಟಿವಿ9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.